ಜೀವನದ ಒಂದು ಕಟ್ಟು ಸತ್ಯ ಏನಂದ್ರೆ 18 ವರ್ಷದವರೆಗೂ ಮಾತ್ರ ಬಹಳ ಬಿಂದಾಸ್ ಆಗಿರುತ್ತೆ, ಖುಷಿ ಖುಷಿಯಾಗಿ ಮಸ್ತಾಗಿರುತ್ತೆ ಜೀವನ. 18 ದಾಟ್ತಿದ್ದಂಗೆ ಒತ್ತಡಗಳು ಶುರು ಆಗ್ತವೆ, ಜೀವನ ಯೂ ಟರ್ನ್ ಹೊಡೆದ್ ಬಿಡ್ತೈತಿ, ಬಹಳ ಹೊಲಸು ಯೂ ಟರ್ನ್ ಹೊಡಿತೈತಿ. 18ನೇ ವಯಸ್ಸಿಗೆ ಪಾಲಕರು ಒತ್ತಡ ಶುರು ಆಗುತ್ತೆ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದಾಗು ಇದಾಗು, ಅದು ಮಾಡು ಇದು ಮಾಡು. ಮುಂದೆ 28 ಆಗುತ್ತೆ ಅನ್ಕೊಳ್ಳೋ ವಯಸ್ಸು. 28ನೇ ವಯಸ್ಸಿಗೆ ಫ್ರೆಂಡ್ಸ್ ಒತ್ತಡ ಬೀಳ್ತೈತಿ. ಅವನ ಯಾರೋ ನಿಮ್ ಫ್ರೆಂಡ್ ನಿಮ್ ಮನೆಗೆ ಬರ್ತಾನೆ, ಮನೆಗೆ ಬಂದು ನಿಮ್ ಪಾಲಕರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ. ಅವನು ಎದಕ್ ಬಂದಾನಂದ್ರೆ ಅವನು ದೊಡ್ಡ ಸಾಧನೆ ಮಾಡ್ತದೆ ಅಂತ ಹೇಳಕ್ ಬಂದಾನೆ. ಆಂಟಿ ನಾನು ಬೆಂಗಳೂರಾಗ ಕೆಲಸ ಮಾಡ್ತೇನೆ ರೀ, ನನಗೆ ವರ್ಷಿಗೆ 30 ಲಕ್ಷ ಪ್ಯಾಕೇಜ್ ಇದೆ, ಈಗ ನನಗೆ ಎಂಗೇಜ್ಮೆಂಟು ಆಗೈತಿ, ಇನ್ನೊಂದು 4 ತಿಂಗಳದ ಮದುವೆನೂ ಆಗ್ತಾ ಇದೀನಿ, ನನಗೆ ಮದುವೆ ಮಾಡಿಕೊಡೋರು ಒಂದು ಮಹೀಂದ್ರ ಥಾರ್ ಗಾಡಿ ಗಿಫ್ಟ್ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ಒತ್ತಡ. ಮುಂದೆ 38 ಆಗ್ತದೆ. 38ಕ್ಕೆ ಈ ಮಕ್ಕಳ ಒಂದು ಒತ್ತಡ ಶುರು ಆಗ್ತದೆ. ಪಾಪ ನಮ್ಮ ಸ್ಕೂಲ್ನಾಗ ಟ್ರಿಪ್ ಇಟ್ಟಾರೆ, ಆಲ್ ಇಂಡಿಯಾ ಟ್ರಿಪ್ ಇಟ್ಟಾರೆ, ಬಾಳೆನಿಲ್ಲ, ಒಂದು 50,000 ಫೀಸ್ ಇಟ್ಟಾರೆ. ನೋಡಿ ಬಾಳೆನಿಲ್ಲ. ಯಾಕಂದ್ರೆ ಮಕ್ಳಿಗೆ ಏನ್ ಅನ್ಸುತ್ತೆ, ಈ ದೇಶದಲ್ಲಿ ಪ್ರಿಂಟಿಂಗ್ ಮಷಿನ್ ಏನಿದೆಯಲ್ಲ ಅದು ನಮ್ಮ ಅಪ್ಪನ ಹತ್ರನೇ ಇದೆ ಅನ್ನೋ ಒಂದು ಫೀಲಿಂಗ್ ಇರ್ತೈತಿ. ನಮಗೂ ಹಂಗೆ ಇತ್ತು ಒಂದು ಟೈಮಲ್ಲಿ. ಮುಂದೆ ಮಕ್ಕಳ ಒತ್ತಡ 38ಕ್ಕೆ. ನೆಕ್ಸ್ಟ್ 48ಕ್ಕೆ ಸೊಸೈಟಿ ಒತ್ತಡ ಬೀಳ್ತೈತಿ, ಸಮಾಜದ ಒತ್ತಡ ಬೀಳ್ತೈತಿ. ಯಾಕ್ರಿ ನಿಮ್ಮ ಮಗಳಿಗಿನ ನಗ್ನ ಮಾಡಿಲ್ಲ, ಕಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ಏನೋ ಹೈದರಾಬಾದ್ನಾಗ ಓದ್ತಿದ್ಲಂತೆ, ಅಲ್ಲಿದೆ ಓಡೋಗಳತ್ ನೋಡ್ರಿ ತಗೋ. ಸೊ ಈ ಮಕ್ಕಳ ಮದುವೆ ಟೆನ್ಷನ್ ಶುರು, ಒತ್ತಡ ಶುರು ಆಗ್ತದೆ. ಮುಂದೆ 58ಕ್ಕೆ ಈ ರಿಟೈರ್ಮೆಂಟ್ ಒತ್ತಡ ಶುರು ಆಗ್ತದೆ. ರಿಟೈರ್ಮೆಂಟ್ ಆಗುವ ಸಂದರ್ಭದಲ್ಲಿ ನೀವು ಒಳ್ಳೆ ಸಂಪಾದನೆ ಮಾಡಿದ್ರೆ ಮನೇಲಿ ಇರ್ತೀರ, ನಿಮ್ ಜೀವನದಲ್ಲಿ ಸಂಪಾದನೆ ಮಾಡಿಲ್ಲ ಅಂದ್ರೆ ವೃದ್ಧಾಶ್ರಮದಲ್ಲಿ ಇರ್ತೀರ. ಇದು ಸಮಾಜದ ಕಟ್ಟು ಸತ್ಯ.